ಕಾವೇರಿ ನೀರಿಗಾಗಿ ಮಾತ್ರ ರಾಜ್ಯದಲ್ಲಿ ಹೋರಾಟಗಳು ಆಗ್ತಾ ಇಲ್ಲ. ರಾಜ್ಯದ ಎಲ್ಲ ಜಲಾಶಯಗಳಲ್ಲೂ ಕೂಡ ನೀರಿನ ಕೊರತೆ ಮತ್ತು ಬರ ಆವರಿಸ್ತಾ ಇದೆ. ಹೀಗಾಗಿ ಬರ ಪರಿಹಾರಕ್ಕೂ ಕೂಡ ರಾಜ್ಯದ ಅನ್ನದಾತರು ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ಸರ್ಕಾರ ಬರದ ವರದಿಯನ್ನು ಸಂಗ್ರಹಿಸ್ತಾ ಇದ್ರೆ, ಪ್ರತಿಪಕ್ಷಗಳು ಈಗ ಬರದ ಪ್ರವಾಸವನ್ನ ಶುರು ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ವಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಬರ ಪರಿಶೀಲನೆಯನ್ನು ಮಾಡಿದರು. ಖುದ್ದು ರೈತರ ಜಮೀನುಗಳಿಗೆ ಹೋಗಿ ಬರದ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದರು. ಇವತ್ತು ಅದೇ ಚಿತ್ರದುರ್ಗದಲ್ಲಿ ಬಿಜೆಪಿಯವರು ಬರ ಅಧ್ಯಯನವನ್ನು ನಡೆಸಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ನೇತೃತ್ವದಲ್ಲಿ ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಬಿಜೆಪಿ ತಂಡ ಭೇಟಿ ಕೊಟ್ಟಿತ್ತು. ರೈತರ ಜಮೀನುಗಳಿಗೆ ತೆರಳಿ ಬೆಳೆ ವೀಕ್ಷಣೆಯನ್ನು ಮಾಡಿ ರೈತರ ಸಮಸ್ಯೆಗಳನ್ನು ಕಮಲ ನಾಯಕರು ಆಲಿಸಿದ್ದಾರೆ. ಇನ್ನು ಹಾಸನದಲ್ಲಿ ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ಮತ್ತು ಸುನಿಲ್ ಕುಮಾರ್ ಅವರ ತಂಡದಿಂದ ಬರಪೀಡಿತ ಪ್ರದೇಶಗಳ ಅಧ್ಯಯನ ನಡೆಯಿತು. ಹೊಳ್ನರಸೀಪುರ, ಅರಕಲಗೂಡು ಮತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ಹಳ್ಳಿಗಳಿಗೆ ತೆರಳಿರುವಂತಹ ಬಿಜೆಪಿಯ ತಂಡ ಹಾನಿಗೊಳಗಾದಂತಹ ಫಸಲು, ಬೆಳೆ ಮತ್ತು ರೋಗ ಇವುಗಳ ಕುರಿತು ಕೂಡ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿಯವರ ಸ್ವಕ್ಷೇತ್ರ ಕನಕಪುರದಲ್ಲೂ ಕೂಡ ಬಿಜೆಪಿ ನಿಯೋಗ ಬರ ಪರಿಶೀಲನೆಯನ್ನು ನಡೆಸಿದೆ. ಇಲ್ಲಿ ಮಲ್ಲೇಗೌಡನ ದೊಡ್ಡಿ, ಸಾಸಲಾಪುರ ಗ್ರಾಮಗಳಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಎನ್ ಮಹೇಶ್, ಟಿ.ಎಸ್. ಶ್ರೀವತ್ಸ ಇವರು ಇದ್ದಂತಹ ತಂಡ ಭೇಟಿ ಕೊಟ್ಟಿತ್ತು. ರೈತರನ್ನ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡ್ರು. ಬಾಳೆ, ಅಡಿಕೆ ಹೀಗೆ ಪ್ರತಿಯೊಂದು ಬೆಳೆಗಳ ಪರಿಶೀಲನೆಯನ್ನು ಕೂಡ ಮಾಡಿದರು. ಕೆರೆಗಳಿಗೂ ಕೂಡ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸುವಂತಹ ಕೆಲಸವನ್ನು ಬಿಜೆಪಿಯ ತಂಡದವರು ಮಾಡಿದ್ದಾರೆ. ರೈತರ ಕಷ್ಟ ಕೇಳಿದ ಮೇಲೆ ಸರ್ಕಾರದ ವಿರುದ್ಧ ಟೀಕಿಸುವುದನ್ನು ಬಿಜೆಪಿಯ ನಾಯಕರು ಹೋದೆಲ್ಲ ಕಡೆಗಳಲ್ಲೂ ಕೂಡ ಮರೆಯಲಿಲ್ಲ. ರಾಜ್ಯದ ರೈತರ ಬವಣೆಯನ್ನು ಕೇಳಬೇಕಾಗಿತ್ತು, ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರ ಸಾಧನೆ ಏನು ಅಂದರೆ ಏನೂ ಇಲ್ಲ, ಶೂನ್ಯ. ಅವ್ರು ಬಂದು 2 ತಿಂಗಳಾಗಿದೆ ಮುಖ್ಯಮಂತ್ರಿಯಾಗಿ. ಸಾಧನೆ ಅಂದರೆ ಶೂನ್ಯ. ಅವರು ಏನೂ ಇಲ್ಲ, ಹೇಳ್ಕೊಳೋ ಅಂಥದ್ದು ಏನೂ ಇಲ್ಲ. ಈಗ ಸಿದ್ದರಾಮಯ್ಯನವ್ರನ್ನ ಹೊರ ಹಾಕಿ ಇವರು ಮುಖ್ಯಮಂತ್ರಿ ಆದರು. ಏನೋ ದೊಡ್ಡ ಸಾಧನೆ ಆಗೋಗುತ್ತೆ, ಏನೋ ಯೋಜನೆಗಳು ಬರ್ತೈತೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 0 ಸಾಧನೆ ಏನು ಮಾಡಲೇ ಇಲ್ಲ. ಮೊದಲು ನಿಮ್ಮ ಟೀಮ್ಗಳು ಹೋಗಿ ಮಾಡಬೇಕಾಗಿತ್ತು. ಅದಕ್ಕೆ ಈಗ ವಿರೋಧ ಪಕ್ಷದ ಟೀಮ್ಗಳು ಬಂದಿದೆ. ಯಾಕೆಂದರೆ ಸರ್ಕಾರ ರಜಾ ಹಾಕಿ ಡೆಲ್ಲಿಯಲ್ಲಿ ಕುಳಿತುಬಿಟ್ಟಿದೆ. ನಮ್ಮನ್ನು ಯಾರಾದರೂ ಇವಾಗ ನೀವು ಪತ್ರಕರ್ತರು ಎಲ್ಲಿದೆ ಸರ್ಕಾರ ಅಂತಂದರೆ, ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಈಸ್ ಇನ್ ಡೆಲ್ಲಿ, ಕ್ಯಾಂಪ್ ಅಟ್ ಡೆಲ್ಲಿ ಅಂತ ಹೇಳಬೇಕೇ ಹೊರತು ನಾವು ಕರ್ನಾಟಕದಲ್ಲಿ ಸರ್ಕಾರ ಇದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಇನ್ನು ರಾಜ್ಯದಲ್ಲಿ ಮಳೆ ಕೊರತೆ ತೀವ್ರವಾಗಿರುವುದರಿಂದಾಗಿ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಆಗಸ್ಟ್ನಲ್ಲಿ ವಿಮಾ ಕಂಪನಿಗಳು ಬೆಳೆ ವಿಮೆಯನ್ನು ಬಿಡುಗಡೆ ಮಾಡ್ತವೆ. ಜಿಲ್ಲಾಡಳಿತ, ತಾಲೂಕು ಆಡಳಿತದಿಂದಲೂ ಕೂಡ ಬರ ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನುವಂತಹ ಆಗ್ರಹವೂ ಕೂಡ ಶುರುವಾಗಿದೆ. ಸದ್ಯಕ್ಕೆ ರಾಜ್ಯ ಸರ್ಕಾರ ಬರಪೀಡಿತ ತಾಲೂಕುಗಳ ಪಟ್ಟಿಯನ್ನು ರೆಡಿ ಮಾಡ್ತಾ ಇದೆ. ಆಗಸ್ಟ್ನಲ್ಲಿ ಮಳೆ ಪರಿಸ್ಥಿತಿ ನೋಡಿಕೊಂಡು ವರದಿ ಕಳಿಸುವಂಥದ್ದು ಸಾಮಾನ್ಯವಾಗಿ ನಡ್ಕೊಂಡು ಬಂದಿರತಕ್ಕಂತಹ ವಾಡಿಕೆ. ಹೀಗಾಗಿ ಆಗಸ್ಟ್ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರದ ಬಗ್ಗೆ ವರದಿಯನ್ನು ಕಳಿಸೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಸೆಪ್ಟೆಂಬರ್ಗೆ ಕೇಂದ್ರದ ವೀಕ್ಷಕರು ರಾಜ್ಯಕ್ಕೆ ಬರುವಂಥದ್ದು ಫೈನಲ್ ಆಗ್ತಾ ಇದೆ. ಈ ವಿಷಯವನ್ನು ಕಂದಾಯ ಸಚಿವರಾಗಿರುವಂತಹ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂತ ಒಂದು ವೆದರ್ ಮ್ಯಾನ್ ಹೇಳ್ತಾರೆ, ಫೋರ್ಕಾಸ್ಟ್ ಹೇಳುತ್ತೆ. ಆಗಸ್ಟ್ ಅಲ್ಲಿ ನಾವು ಮಳೆಯನ್ನು ನೋಡಿಕೊಂಡು ಆಗಸ್ಟ್ ಎಂಡ್ವರೆಗೆ ನಾವು ಸ್ಟಡಿ ಮಾಡಿ ಆಗಸ್ಟ್ ಎಂಡ್ನಲ್ಲಿ ನಾವು ಮೆಮೊರಾಂಡಮ್ ಅನ್ನು ಕೊಡಬಹುದು. ಸಾಮಾನ್ಯವಾಗಿ ಹಾಗೆ ಆಗೋದು. ಆಗಸ್ಟ್ ಎಂಡಿಗೆ ಕೊಡ್ತಾರೆ, ಸೆಪ್ಟೆಂಬರ್ಗೆ ಅವ್ರ ಟೀಮ್ ಬರುತ್ತೆ, ಕೇಂದ್ರದ ಟೀಮ್ ಬರುತ್ತೆ. ಆನಂತರ ಅವರು ಅಸೆಸ್ ಮಾಡಿ ರಾಜ್ಯಕ್ಕೆ ಏನು ಹಣ ಕೊಡಬೇಕು ಅಂತ ನಾವು ಕೇಳಿರ್ತೀವಿ, ಅದರಲ್ಲಿ ಎಷ್ಟು ಕೊಡ್ಬೋದು ಅಂತ ಹೇಳಿ ಕೊಡ್ತಾರೆ. ಈಗ ನಾವು ಬರೆದಿರೋದು ಒಂದು ಪ್ರಿಲಿಮಿನರಿ ಆಗಿ ಈ ಸಿಚುವೇಶನ್ ಹಿಂಗಿದೆ, ವಿ ಆರ್ ಫೋರ್ಸಿಂಗ್ ಎ ಸಿವಿಯರ್ ಡ್ರಾಟ್ ಇನ್ ಅವರ್ ಸ್ಟೇಟ್ ಅಂತ ಒಂದು ಇಂಡಿಕೇಶನ್ ಕೊಟ್ಟಿದೆ. ಒಂದು ಕಡೆ ಪ್ರತಿಪಕ್ಷಗಳಿಂದ ರಾಜ್ಯದಲ್ಲಿ ಬರ ಅಧ್ಯಯನ ನಡೀತಾ ಇದೆ. ಇನ್ನೊಂದು ಕಡೆ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಕೂಡ ಈಗಾಗಲೇ ಬರದ ಬಗ್ಗೆ ಪ್ರಾಥಮಿಕ ವರದಿಯನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 15 ದಿನಗಳ ಹಿಂದೆಯೇ ಪತ್ರ ಬರೆದು ಕೇಂದ್ರ ಸರ್ಕಾರ ತನ್ನ ತಂಡವನ್ನು ಕಳಿಸಿಕೊಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯದ 84.79 ಲಕ್ಷ ಹೆಕ್ಟೇರ್ ಮಳೆ ಆಶ್ರಿತ ಕೃಷಿ ಭೂಮಿ ಇದೆ ರಾಜ್ಯದಲ್ಲಿ. ಇದರಲ್ಲಿ ಬರದಿಂದಾಗಿ 28.36 ಲಕ್ಷ ಹೆಕ್ಟೇರ್ ಅಂದರೆ 34% ಮಾತ್ರ ಈ ಬಾರಿ ಬಿತ್ತನೆ ಆಗಿದೆ. ರಾಜಸ್ಥಾನದ ನಂತರ ದೇಶದಲ್ಲಿ ಕರ್ನಾಟಕ
ಈ ಒಂದು ಪರಿಸ್ಥಿತಿ ಅಂದರೆ ಮಳೆ ಆಧಾರಿತವಾಗಿರ್ತಕ್ಕಂತಹ ಬೆಳೆ ಬೆಳೆಯುವಂತಹ ಪ್ರದೇಶದ ವಿಚಾರಕ್ಕೆ ಬಂದಾಗ ಕರ್ನಾಟಕ ಇಡೀ ದೇಶದಲ್ಲಿ ರಾಜಸ್ಥಾನವನ್ನು ಬಿಟ್ಟರೆ ಕರ್ನಾಟಕ 2ನೇ ಸ್ಥಾನದಲ್ಲಿರುವಂಥದ್ದು. 24 ಜಿಲ್ಲೆಗಳ 141 ತಾಲೂಕುಗಳಲ್ಲಿ ತೀವ್ರ ಮಳೆಯ ಕೊರತೆ ಈ ಬಾರಿ ಎದುರಾಗಿದೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಮಲೆನಾಡು ಅಂತ ಕರಿತೀವಿ, ಮಲೆನಾಡಿನಲ್ಲಿ ಯಾವತ್ತೂ ಕೂಡ ಮಳೆಯ ಕೊರತೆ ಆಗುವಂಥದ್ದು ಬಹಳ ಕಡಿಮೆ ಇರುತ್ತೆ. ಆದರೆ ಈ ಬಾರಿ ಮಲೆನಾಡಿನಲ್ಲಿನೇ 34%, ಕರಾವಳಿಯಲ್ಲಿ ನಮ್ಮ ಕರಾವಳಿಯಲ್ಲಿ ಸದಾ ಕಾಲದಲ್ಲೂ ಕೂಡ ಮಳೆ ಆಗ್ತಾ ಇರುವಂತಹ ಕರಾವಳಿಯಲ್ಲಿ ಈ ಬಾರಿ 30%ನಷ್ಟು ಮಳೆ ಕೊರತೆ ಆಗುತ್ತೆ. ಉತ್ತರ ಒಳನಾಡು ಕರ್ನಾಟಕದಲ್ಲಿ 24%ನಷ್ಟು ಮಳೆ ಕೊರತೆ ಆದರೆ ದಕ್ಷಿಣ ಒಳನಾಡು ಕರ್ನಾಟಕದಲ್ಲಿ 18%ನ ಮುಂಗಾರು ಕೊರತೆ ಆಗಿದೆ. ರಾಜ್ಯದ ತಂಡ ಈಗಾಗಲೇ ಒಂದು ವರದಿಯನ್ನು ತಯಾರು ಮಾಡಿದೆ, ಮೌಲ್ಯಮಾಪನವನ್ನು ನಡೆಸಿ ಜುಲೈ 14ರಂದೇ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿಯವರು ಪತ್ರವನ್ನು ಬರೆದಿದ್ದಾರೆ. ಜುಲೈ 20ನೇ ತಾರೀಕಿಗೆ ಎಲ್ಲ ಜಿಲ್ಲೆಗಳ ಅಧಿಕಾರಿಗಳ ಜೊತೆಯೂ ಕೂಡ ಮುಖ್ಯಮಂತ್ರಿಯವರು ಸಭೆಯನ್ನು ನಡೆಸಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ಬರ ನಿರ್ವಹಣೆಗೆ ಡಿಸಿಗಳ ಖಾತೆಯಲ್ಲಿರತಕ್ಕಂತಹ 329 ಕೋಟಿ ರೂಪಾಯಿ ಹಣವನ್ನು ಬಳಸಿಕೊಳ್ಳೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಜಿಲ್ಲಾಧಿಕಾರಿಗಳು ZPCEOಗಳ ಸಭೆಯನ್ನು ನಡೆಸಿ ಅಲ್ಲಿ ಸೂಚನೆಯನ್ನು DK ಶಿವಕುಮಾರ್ ಅವರೇ ಕೊಟ್ಟಿದ್ದರು. ಆ ಮೂಲಕ ಬರ ನಿರ್ವಹಣೆಗೆ ರಾಜ್ಯ ಸರ್ಕಾರ ಆದ್ಯತೆಯನ್ನು ಕೂಡ ಕೊಟ್ಟಿದೆ.